ಗುರುಭ್ಯೋ ನಮಃ. ಉತ್ತರಾದ ನಮಸ್ತುಭ್ಯಂ ಮೋದರಾಜ ಗುರು ಪ್ರಿಯ ದ್ರಾವ್ಯ ಸರ್ವಪಾದಾನಾಂ ಸದಾತ್ಮಂ ರಕ್ಷಣಂ ಕುರು. ಇದು ಉತ್ತರಾಜರ ವಿಶೇಷವಾದ ಬಲಿಹರಣದ ಮಾಹಿತಿ. ನಾವು ಪ್ರತಿ ದಿವಸವೂ ಕೂಡ ಅನ್ನವನ್ನು ತಿಂತೀವಿ. ಆ ಅನ್ನಕ್ಕೆ ಕೂಡ ಒಂದು ಸಂಸ್ಕಾರ ಅನ್ನೋದನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಭತ್ತವನ್ನು ಉತ್ತಿದ ಮೇಲೆ ಬಿತ್ತಿ ಅದು ಬಂದ ಮೇಲೆ ಆ ಭತ್ತ ಕಟ್ಟು ಮಾಡೋದು, ಕುಟ್ಟೋದು, ಬೇಯಿಸೋದು ಇದನ್ನೆಲ್ಲವನ್ನು ಮಾಡ್ತೀವಿ. ಇದೆಲ್ಲ ಮಾಡಿದ ಮೇಲೆ ಪ್ರತ್ಯಕ್ಷವಾಗಿ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಅದನ್ನೇ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ವೈಶ್ವದೇವ ಬಲಿಹರಣ, ವೈಷ್ಣವ ಬಲಿ ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇದನ್ನು ವೈಷ್ಣವ ಬಲಿ ಅಂತ ಕೂಡ ಕರೀತಾರೆ. ಯಾಕೆಂದರೆ ಪರಮ ಸಾತ್ವಿಕವಾಗಿರ್ತಕ್ಕಂಥ ಬಲಿಹರಣ ಅಂದ ಕೂಡಲೇ ಎಲ್ಲರ ಕಲ್ಪನೆಗೆ ಬರೋದು ಪ್ರಾಣಿ ಪಕ್ಷಿಗಳು ಅಂತ ಹೇಳಿ, ಅದೆಲ್ಲ ಅಲ್ಲ. ಇದು ಸಾತ್ವಿಕವಾಗಿರ್ತಕ್ಕಂತಹ ವೈಷ್ಣವ ಬಲಿ. ಅಂದರೆ ಆಚಾರ್ಯತ್ರಯರು ಎಲ್ಲರೂ ಬಂದ ಮೇಲೆ ಈ ಬಲಿಹರಣಗಳನ್ನು ನಿಷೇಧವನ್ನು ಮಾಡಿ ಸಾತ್ವಿಕವಾದ ಬಲಿಹರಣವನ್ನು ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಅನ್ನದಲ್ಲೇ ಅನ್ನ, ಕೂದುಗುಂಬಳಕಾಯಿ, ಸೌತೆಕಾಯಿ, ಬಾಳೆಕಾಯಿ ಇವೆಲ್ಲವೂ ಕೂಡ ಬಲಿಹರಣ ಪದಾರ್ಥಕ್ಕೆ ಸಾತ್ವಿಕವಾಗಿ ಉಪಯೋಗಿಸ್ತಕ್ಕಂಥದ್ದು. ಹಾಗಾಗಿ ದಿಕ್ಪಾಲಕರಿಗೆ ಹೋಮಾದಿಗಳನ್ನು ಮಾಡಿದಾಗ ಅವರ ಒಳಗಡೆ ಆಹುತಿ ಇಲ್ಲ. ಅವರಿಗೆ ಹೋಮದ ಒಳಗೆ ದಿಕ್ಪಾಲಕರಿಗೆ ಆಹುತಿಯನ್ನು ನೀಡಲಾಗುವುದಿಲ್ಲ. ಅವರಿಗೆಲ್ಲ ಮನೆಯ ಹೊರಗಡೆಗೆ, ನೀವು ಗೃಹ ಪ್ರವೇಶ ಮಾಡಿದಾಗ ನೋಡಿರ್ತಾರೆ, ಹೊರಗಡೆ ಬಾಳೆಯಲ್ಲಿ ಹಾಕಿ ಅದರ ತುಂಬ ಅನ್ನವನ್ನು 8 ಭಾಗಗಳಲ್ಲಿ ಹಾಕಿ ಮಧ್ಯದಲ್ಲಿ ಒಂದು ದೀಪವನ್ನು ಇಟ್ಟು ಕೆಂಪು ನೀರನ್ನು ಇಡ್ತಾರೆ. ಅದಕ್ಕೆ ದಿಗ್ಬಲಿ ಅಂತ ಹೆಸರು. ಅದನ್ನು ಮಾಡಿದರೇನೆ ಗೃಹ ಪ್ರವೇಶ ಪೂರ್ಣವಾಯಿತು ಅಂತ. ಅದನ್ನು ರಾಕ್ಷೋಹಣ ಪೂಜೆ, ರಾಕ್ಷೋಹಣ ಬಲಿ, ರಾಕ್ಷಸರಿಗೋಸ್ಕರವಾಗಿರ್ತಕ್ಕಂಥದ್ದು. ಅದನ್ನು ಭೂತ ಪ್ರೇತ ಪಿಶಾಚಾದಿಗಳು ಅದನ್ನು ತಗೊಂಡು ಅಕಸ್ಮಾತ್ ಮನೆಯೊಳಗಿರ್ತಕ್ಕಂಥದ್ದು ಏನಾದರೂ ವಾಸ ಮಾಡಿದರೆ, ಅದಕ್ಕೆ ಆಹಾರ ಇಲ್ಲದೇ ಇದ್ದರೆ ಅದನ್ನು ತಗೊಂಡು ಅವರ ಮುಂದೆ ಹೋಗಲಿ ಅಂತಕ್ಕಂಥ ಒಂದು ವಿಶೇಷತೆಯನ್ನು ಅಲ್ಲಿ ಮಾಡ್ತಾರೆ. ಇದನ್ನೇ ಭೂತರಾಜರ ಪೂಜೆ ಎಂದರೂ ಕೂಡ ಭೂತರಾಜರ ಬಲಿ, ವೈಷ್ಣವ ಬಲಿ ಅಂತ ಹೇಳಿ ಪರಮ ಸಾತ್ವಿಕವಾಗಿರ್ತಕ್ಕಂಥ ಈ ಅನ್ನದ ಬಲಿಯನ್ನು ಕೂಡ ನಾವು ಪ್ರತಿ ಮಾಸವೂ ಕೂಡ ಇಲ್ಲಿ ಮಾಡ್ತೀವಿ. ಸೋಮನಕ್ಷತ್ರದಲ್ಲಿ ಪ್ರತಿ ದಿವಸವೂ ಮಾಡ್ತಾರೆ. ಇಲ್ಲಿ ನಾವು ಪ್ರತಿ ಪೌರ್ಣಿಮೆ ಅನ್ನದ ಬಲಿಯನ್ನು ಮಾಡ್ತೀವಿ. ಅಲ್ಲಿ ಎಲ್ಲೂ ಕೂಡ ಬಲಿಹರಣದ ಪ್ರಸಾದವನ್ನು ಕೊಡೋದಿಲ್ಲ. ಯಾಕೆಂದರೆ ಪ್ರತ್ಯಕ್ಷವಾಗಿ ಅಲ್ಲಿ ಕೆರೆಯಲ್ಲಿ ಭೂತರಾಜರು ವಾಸ ಮಾಡ್ತಾರೆ. ಆ ಇಡೀ ಬಲಿಹರಣದ ಅನ್ನವನ್ನು ಆ ಕೆರೆಯಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ನಮಗೆ ಬೆಂಗಳೂರಿನಲ್ಲಿ ಅತ್ಯಂತ ಕೆರೆಗಳನ್ನೆಲ್ಲ ನಾವೇ ತಿಂದಿರೋದ್ರಿಂದ ಎಲ್ಲೂ ನೀರು ಸಿಗೋದು ಸ್ವಲ್ಪ ಅಭಾವ. ನ್ಯಾಯವಾಗಿದ್ದನ್ನು ನೀರಿನಲ್ಲಿ ಹಾಕಬಹುದು. ಅಕಸ್ಮಾತ್ ಬರೀ ನೀರಲ್ಲಿ ಹಾಕೋದಕ್ಕಿಂತಲೂ ಕೂಡ ನಮ್ಮ ಮನೆಯಲ್ಲಿರ್ತಕ್ಕಂತಹ 1 ತಿಂಗಳಿಗೆ 1 ಸಲ ಆಗುತ್ತೆ. 1 ತಿಂಗಳು ಅಂದರೆ ಸಾಕಷ್ಟು ಮನೆಯಲ್ಲಿ ದೃಷ್ಟಿ ದೋಷಗಳು ಇವೆಲ್ಲ ನಡೆದಿರುತ್ತೆ. ಹಾಗಾಗಿ 1 ಸಲ ಮನೆಯಲ್ಲಿ ನಿವಾಳಿಸಿ ಅಲ್ಲಿರ್ತಕ್ಕಂತಹ ಗಿಡದ ಕೆಳಗೋ, ನೀರಿನಲ್ಲೋ ಅಥವಾ ಹೊರಗಡೆನೋ ಎಲ್ಲಿ ಬೇಕಾದ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಅದನ್ನು ಹಾಕಿ ಅವಕಾಶ ಇದ್ದಾಗ ಕೈಕಾಲು ತೊಳ್ಕೊಂಡು ಹೋಗಬೇಕು. ಸೊ ಮನೆಯೊಳಗೆ ಜಾಗ ಇರಲ್ಲ ಕೆಲವರಿಗೆ. ಹಾಗಾಗಿ ಮನೆಯೊಳಗೆ ಹೋದ ಕೂಡಲೇ ಕೈಕಾಲನ್ನು ತೊಳ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಪದ್ಧತಿ. ಹಾಗಾಗಿ ವೈಷ್ಣವ ಬಲಿ ಅಂತ ಹೇಳಿದ್ದನ್ನು ಕರೀತಾರೆ. ಈ ಬಲಿಹರಣದಿಂದ ಒಬ್ಬೊಬ್ಬರಿಗೆ ಒಂದೊಂದರಿಂದ ತೃಪ್ತಿ ಅಲ್ವಾ. ನಮಗೆ ಎಷ್ಟೇ ಊಟವನ್ನು ಎಷ್ಟೇ ದೊಡ್ಡ ಎಲೆಯಲ್ಲಿ ಬಡಿಸಿದ್ರೂ ಕೂಡ ನಮಗೆ ಯಾವುದು ಇಷ್ಟವೋ ಅದಕ್ಕೆ ಮೊದಲು ಕೈ ಹೋಗುತ್ತೆ. ಆ ರೀತಿಯಾಗಿ ಆಯಾ ದೇವತೆಗಳಿಗೂ ಹಾಗೆ ಯಾರಿಗೆ ಯಾವುದನ್ನು ನಾವು ಬಡಿಸಿದರೆ ಪ್ರೀತಿ ಆಗುತ್ತೋ ಅಂತಹ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಬಲಿಹರಣದಿಂದ ಭೂತರಾಜರಿಗೆ ತೃಪ್ತಿ, ಅಭಿಷೇಕದಿಂದ ಈಶ್ವರನಿಗೆ ತೃಪ್ತಿ, ಅಲಂಕಾರದಿಂದ ನಾರಾಯಣನ ಪೂಜೆ, ನೈವೇದ್ಯದಿಂದ ಗಣಪತಿಗೆ ಪೂಜೆ, ಹೀಗೆ ಅನೇಕ ವಿಷಯಗಳು ನಡೆಯುತ್ತೆ. ಹಾಗಾಗಿ ಭೂತರಾಜರಿಗೆ ಈ ಬಲಿಹರಣ ಒಂದು ವಿಶೇಷ. ಇದಕ್ಕೋಸ್ಕರವಾಗಿ ಈ ಬಲಿಹರಣವನ್ನು ಮಾಡ್ತೀವಿ. ಇದಾದ ನಂತರದಲ್ಲಿ ಸಾಮಾನ್ಯವಾಗಿ ಈ ಬಲಿಹರಣದಲ್ಲಿ ಬಾಳೆಹಣ್ಣನ್ನು ಒಂದು ಹಾಕಿರ್ತೀವಿ. ಅದಕ್ಕೆ ರಂಭಾಫಲ ಅಂತ ಹೆಸರು. ಇದು ಕೂಡ ನೀವು ಗೃಹ ಪ್ರವೇಶದಲ್ಲೇ ನೋಡಿರ್ತೀರಿ. ರಾಕ್ಷೋಹಣ ಹೋಮ ಆದ ಮೇಲೆ ಗೃಹ ಪ್ರವೇಶದ ಬಾಗಿಲು ತೆಗೆಯೋದಕ್ಕೆ ಮುಂಚೆ ಎಲ್ಲ ಸಂಪ್ರದಾಯದಲ್ಲೂ ಇಲ್ಲ, ಕೆಲವು ಸಂಪ್ರದಾಯದಲ್ಲಿದೆ, ಗೃಹ ಪ್ರವೇಶದ ದೃಷ್ಟಿ ಪರಿಹಾರಕ್ಕೋಸ್ಕರವಾಗಿ ಒಂದು ಬಾಳೆಕಂದನ್ನು, ಗೊನೆ ಸಹಿತವಾಗಿರತಕ್ಕಂತಹ ಕಂದನ್ನು ಕಟ್ಟು ಮಾಡ್ತಾರೆ. ಹಾಗೆ ಆ ರಂಭಾಫಲವನ್ನು ಕೂಡ ಇದರೊಳಗೆ ಮಿಶ್ರಣ ಮಾಡಿ ಹಾಕಿದಾಗ ಎಲ್ಲ ದೋಷಗಳು ಅದು ಪರಿಹಾರವಾಗ್ತಕ್ಕಂತೆ ಅನ್ನೋದು ಕೂಡ ಇದರೊಂದು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಅನ್ನವನ್ನು ಯಾರೂ ಬಾಯಿಗೆ ಹಾಕ್ಕೊಳ್ಳಬಾರದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅಲ್ಲಿ ಪೂಜಾದಿಗಳನ್ನು ಮಾಡ್ತೀವಿ. ಅರ್ಶಿಣ ಕುಂಕುಮ ಮಿಶ್ರಿತವಾಗಿ ಯಥೇಚ್ಛವಾಗಿ ಹಾಕಿದರೆ ಅದು ಬಲಿಹರಣ ಆಗುತ್ತೆ. ಏನೂ ಹಾಕದೆ ಅನ್ನಕ್ಕೆ ತುಪ್ಪವನ್ನು ಹಾಕಿದರೆ ಅದು ನೈವೇದ್ಯವಾಗುತ್ತೆ. ನಾವು ಸ್ವೀಕಾರ ಮಾಡಿದ್ರೆ ಆಹುತಿ ಆಗುತ್ತೆ. ಅನ್ನವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡಿ ಇಂಥ ಬಲಿಹರಣಗಳು, ವೈಷ್ಣವ ಬಲಿ ಮತ್ತು ನಾಗಬಲಿಯಿಂದ ಹೊರಗಡೆ ಕೂಡ ಪಶು ಪಕ್ಷಿಗಳಿಗೆಲ್ಲವನ್ನು ಇಟ್ಟು ನೋಡಿ, ಒಂದು ಅನ್ನದಾಗಳು ತಿನ್ನೋದಕ್ಕೆ ಇಷ್ಟೆಲ್ಲ ನಿಯಮ ಇದೆ. ಹೋಮಾದಿಗಳನ್ನು ಮಾಡಬೇಕು, ನೈವೇದ್ಯವನ್ನು ಮಾಡಬೇಕು,
ಇನ್ನೊಬ್ಬರಿಗೆ ಹಾಕಬೇಕು, ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಕೊಡಬೇಕು, ನಂತರದಲ್ಲಿ ನಾವು ಸ್ವೀಕಾರವನ್ನು ಮಾಡಬೇಕು. ಇದನ್ನು ದಿನನಿತ್ಯದಲ್ಲಿ ಮಾಡ್ತಕ್ಕಂಥ ಮಹಾನುಭಾವರು ಅನೇಕರು ಇದ್ದಾರೆ. ಮಾಡದೇ ಇದ್ದ ಪಕ್ಷದಲ್ಲಿ ಎಲ್ಲೇ ಸ್ಥಳಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪೂಜಾದಿಗಳು ನಡೆಯುತ್ತೋ ಅಲ್ಲಿ ಅದನ್ನೆಲ್ಲ ಮಾಡಿಸಿದರೆ ತೃಪ್ತಿ ಆಗುತ್ತೆ, ಆಯಾ ದೇವತೆಗಳು ತೃಪ್ತರಾಗ್ತಾರೆ. ಮತ್ತು ಭೂತರಾಜರು ಮುಂದೆ ರುದ್ರ ಪದವಿಗೆ ಬರ್ತಕ್ಕಂಥವರು ಒಂದು ಇರೋದರಿಂದ ಈಶ್ವರ ಮನೋನಿಯಾಮಕ, ಹಾಗಾಗಿ ಮನಸ್ಸಿಗೆ ಬೇಕಾಗಿರತಕ್ಕಂತಹ ಫಲಗಳನ್ನು ಕೊಡ್ತಾನೆ. ಈಶ್ವರ ಮನಸ್ಸು ಮಾಡಿದ್ರೇ ನಾವು ದೇವ್ರ ಪೂಜೆಯನ್ನು ಮಾಡಲಿಕ್ಕೆ ಆಗೋದು. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ನಮಗೆ ಆಶೀರ್ವಾದವನ್ನು ಮಾಡಬೇಕು. ಅಂತಹ ಭೂತರಾಜರು, ಅವರು ಪೂಜೆ ಮಾಡ್ತಕ್ಕಂತಹ ವಾದಿರಾಜರು ಮತ್ತು ಅವರು ಪೂಜೆ ಮಾಡ್ತಕ್ಕಂತಹ ಹಯಗ್ರೀವ ದೇವರು, ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಎಲ್ಲವೂ ಕೂಡ ಇಲ್ಲಿ ಇರೋದರಿಂದ ಪ್ರತಿ ತಿಂಗಳು ಇದು ಈ ಬಲಿಹರಣದ ವಿಶೇಷ. ಇದಾದ ಮೇಲೆ ಮನೆಗೆ ಇದನ್ನು ಪೂಜೆ ಎಲ್ಲ ಆದ ಮೇಲೆ ಮನೆಗೆ ಕೊಡೋದ್ರಿಂದ ಮನೆಗೆ ತಗೊಂಡೋಗಿ ಅವರು ಮನೆಗೆ ನಿವಾಳಿಸಿ ತಮ್ಮ ಎಡಭಾಗದಲ್ಲಿ ಅದನ್ನು ಹಾಕಿ ಕೈಕಾಲು ತೊಳ್ಕೊಂಡು ಹೋಗೋದು ಒಂದು ಪದ್ಧತಿ. ಈ ರೀತಿಯಾಗಿ ಮಾಡಿದರೆ ಮನೆಯ ದೃಷ್ಟಿದೋಷಗಳು, ದೃಷ್ಟಿಬಾಧಾದಿಗಳು, ವಿಶೇಷವಾಗಿ ಅರ್ಧ ತಲೆನೋವು ಇವೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ತಲೆ, ಮನಸ್ಸು ಇದಕ್ಕೆಲ್ಲ ಈಶ್ವರನೇ ಅಭಿಮಾನಿ ಆದ್ದರಿಂದ ಎಲ್ಲವನ್ನು ಕೂಡ ಪರಿಹಾರವನ್ನು ಮಾಡ್ತಾರೆ. ಇದಕ್ಕೆ ಮಾನಸಿಕ ಕ್ಲೇಶ ಅಂತ ಕೂಡ ಕರೀತಾರೆ. ಮನಸ್ಸಿಗೆ ಬೇಕಾದಂತಹ ಒಂದು ಅನೇಕ ಕಷ್ಟಗಳನ್ನು ಭೂತರಾಜರು ಪರಿಹಾರ ಮಾಡ್ತಾರೆ. ದೇಹಕ್ಕೆ ಔಷಧಿ ರೂಪವಾಗಿರ್ತಕ್ಕಂಥ ಇದೆ, ಮನಸ್ಸಿಗೆ ಕ್ಲೇಶವನ್ನು ಪರಿಹಾರ ಮಾಡ್ತಕ್ಕಂಥವರು ಭೂತರಾಜರು. ಅದು ದೇವರ ಅನುಗ್ರಹದಿಂದ ಅಂತ ಹೇಳಿ ಅಂತಹ ವಿಶೇಷವಾಗಿರ್ತಕ್ಕಂಥ ಭೂತರಾಜರ ಬಲಿಹರಣದ ಮಾಹಿತಿಯನ್ನು ತಿಳಿಸಿದ್ದೀವಿ. ಮುಂದೆ ಇನ್ನು ವಿಶೇಷವಾದ ವಜ್ರಕ್ಷೇತ್ರದಲ್ಲಿ ನಡೀತಕ್ಕಂತಹ ಕೆಲಸಗಳಿಗೆ ಎಲ್ಲರೂ ಕೂಡ ಭಾಗಿಗಳಾಗಲಿ, ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ. ಶ್ರೀಕೃಷ್ಣ ಅರ್ಪಣ.